Hello my YouTube family, welcome back to my channel Awaken Tarot with Nikita. ಇದು ಕನ್ನಡ ಟ್ಯಾರೋ ರೀಡಿಂಗ್. ಸೊ ಇವತ್ತಿನ ಟಾಪಿಕ್ ಏನಂದ್ರೆ, ನಿನ್ನೆ ರಾತ್ರಿ ನಿಮ್ಮ ವ್ಯಕ್ತಿ ಏನು ಯೋಚನೆ ಮಾಡ್ತಾ ಇದ್ರು, ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ರು. ಲೇಟ್ ನೈಟ್ ಥಾಟ್ಸ್ ಆಫ್ ಯುವರ್ ಪರ್ಸನ್. ಯಾವ ವ್ಯಕ್ತಿ ಬಗ್ಗೆ ನಿನ್ನೆ ರಾತ್ರಿ ಏನು ಯೋಚನೆ ಮಾಡ್ತಿದ್ರು ಅಂತಂದು ನೀವು ನೋಡ್ಬೇಕಂತ ಇಷ್ಟಪಡ್ತೀರಿ, ಅವ್ರ ಭಾವನೆಗಳನ್ನ ತಿಳ್ಕೊಳಕ್ ಇಷ್ಟಪಡ್ತೀರಿ. ಅವ್ರನ್ನ ವಿಜುವಲೈಸ್ ಮಾಡ್ರಿ, 3 ಸಲ ಹೆಸರು ಹೇಳ್ಕೊಳ್ರಿ. ಸೊ ಯೂಟ್ಯೂಬಿಗೆ ಹೋಗ್ರಿ, ಅಲ್ಲೇ ಸರ್ಚ್ ಬಾರಿಗೆ ಹೋಗ್ರಿ, ಅವೇಕನ್ ಟ್ಯಾರೋ ವಿತ್ ನಿಕಿತಾ, ನಿಕಿತಾ ಟ್ಯಾರೋ ರೀಡಿಂಗ್, ನಿಕಿತಾ ಟ್ಯಾರೋ ರೀಡರ್, ಟ್ಯಾರೋ ನಿಕಿತಾ ಅಂತ ನೀವು ಅಲ್ಲೇ ಟೈಪ್ ಮಾಡ್ರಿ, ಬಂದ ಬಿಡ್ತದಲ್ಲಿ. ನಾನು ತೋರಿಸೇ ಬಿಡ್ತದೆ. ಫಸ್ಟಿಗೆ ನಿಮಗಲ್ಲೇ ಈ ರಿಲೇಶನ್ಶಿಪ್ ಏನು ಸಂಬಂಧಪಟ್ಟ ಎಲ್ಲ ರೀಡಿಂಗ್ಸು ನಿಮಗಲ್ಲೇ ಸಿಕ್ತು. ಓಕೆ, ಥ್ಯಾಂಕ್ ಯು ಫಾರ್ ಯುವರ್ ಲವ್ ಆ್ಯಂಡ್ ಸಪೋರ್ಟ್. ಎಲ್ಲರಿಗೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಈಗ ನಿನ್ನೆ ಮೊನ್ನೆಯಿಂದ ನಾನು ನಿಮ್ದು ಬರ್ತ್ಡೇ ಪ್ರಕಾರ ನಿಮ್ಗೊಂದೊಂದು ರೀಡಿಂಗ್ ಹಾಕ್ತಿದ್ದೀನಿ. ಬಟ್ ಅದನ್ನು ಜಾಸ್ತಿ ಜನ ನೋಡ್ತಾ ಇಲ್ಲ. 5 ಗಂಟೆಗೆ ಬರ್ತದೆ ಅದು, ಕರೆಕ್ಟ್ ಸಾಯಂಕಾಲ. ಸೊ ಇದೊಂದು ಮುಗಿಸ್ತಾನೆ ಅಷ್ಟ್ರದ್ದು 9 ನಂಬರ್ಸ್ ಮಟನು. ಬಟ್ ನೆಕ್ಸ್ಟ್ ನ್ಯೂಮರಾಲಜಿ ಪ್ರಕಾರ ನಿಮಗೆಲ್ಲ ಏನು ಬೇಕಲ್ಲ ನಾನು ಇನ್ಸ್ಟಾಗ್ರಾಮ್ನಾಗ ಹಾಕ್ತೇನೆ. ಅಲ್ಲಿ ಹೇಳೋದು ಭಾಳ ಐತಿ, ನಿಮಗೆ ಪ್ರತಿಯೊಂದನ್ನು ಅಲ್ಲೇ ತಿಳಿಸ್ಕೊಡೋದೈತಿ, ನಿಮಗೆ ಹೆಲ್ಪ್ಫುಲ್ ಆಗೋ ಅಂಥದ್ದು. ಅಲ್ಲೇ ಗೈಡೆನ್ಸು ಸಿಗ್ತಾವು. ಅಲ್ಲಿ ಅದನ್ನು ಸಬ್ಸ್ಕ್ರೈಬ್, ಇದನ್ನು ಫಾಲೋ ಮಾಡಿರಿ. ನನ್ನ ಪೇಜ್ ಡಿಸ್ಕ್ರಿಪ್ಷನ್ ಒಳಗೆ ನಂದು ಲಿಂಕ್ ಐತೆ ಅದರದ್ದು, ಇನ್ಸ್ಟಾಗ್ರಾಮಿಂದ, ಅಲ್ಲೇ ಫಾಲೋ ಮಾಡಿ. ಓಕೆ, ನಿನ್ನೆ ರಾತ್ರಿ ನಿಮ್ಮ ವ್ಯಕ್ತಿ ಏನು ಯೋಚನೆ ಮಾಡ್ತಾ ಇದ್ರು. 7 ಆಫ್ ಫಸ್ಟಿಗೆ ಬಂದ್ಬಿಡ್ತಲ್ಲಿದೆ. 7 ಆಫ್ ಸೋರ್ಡ್ಸ್, ಪೇಜ್ ಆಫ್ ಪೆಂಟಕಲ್ಸ್, ಟೆಂಪರೆನ್ಸ್. ಓಕೆ, ಒಂದ್ಸಲ ಕ್ಲಾರಿಫೈ ಮಾಡೋಣ ಯಾಕಿದು ಬಂತು. ಓಕೆ, ಫುಲ್ ಸಣ್ಣ ರಿವರ್ಸ್ ನೋಡ್ತಿದ್ದೀರಿ. ಎಲ್ಲ ಸಣ್ಣ ಹುಡುಗರು ಭಾವನೆಗಳು, ಮಕ್ಕಳ ಬಗ್ಗೆ ಏನಾದರೂ ವಿಚಾರ ಮಾಡ್ತಿರ್ಬೇಕು, ಅಥವಾ ಮಕ್ಕಳ ಮನಸ್ಸತ್ತೆ ಮೆಚುರಿಟಿ ಇಲ್ದಂಗೆ ಏನಾದರೂ ವಿಚಾರ ಮಾಡ್ತಿರ್ಬೇಕು. ನಿಮ್ಮ ಬಗ್ಗೆ ನಿಮ್ಮ ಹತ್ರ ಮೆಚುರಿಟಿ ಇಲ್ಲ ಅಂತ ಅಂದ್ಕೊಂಡಿರ್ಬೋದು. ಅಷ್ಟೊಂದು ನಿಮಗೆ ಪ್ರಬುದ್ಧತೆ ಇಲ್ಲ, ಬಂದಿಲ್ಲ ಅಂದ್ಕೊಂಡಿರ್ಬೋದು. ನೀವು ಅವ್ರನ್ನ ಭಾಳ ಪ್ರೀತಿ ಮಾಡ್ತೀರೋ ಅಂತ ಗೊತ್ತೈತಿ. ಬಟ್ ಅದನ್ನು ನಿಮ್ಮ ಜೊತೆಗೆ ಹೋಗ್ಬೇಕು ಮಾಡ್ಬೇಕಂದ್ರೆ ನಿಮ್ದು ಇನ್ನೂ ಸಣ್ಣ ಬುದ್ಧಿ ಅಂತ ಅವ್ರಿಗೆ ಅನಿಸ್ತತಿ. ಆ ರೀತಿನೂ ವಿಚಾರ ಮಾಡ್ತಿರ್ಬೋದು. ನಿಮ್ಮ ಕಡೆ ಏನೋ ಮೋಸ ಆಗೈತಿ ಅಂತ ಅವ್ರಿಗೆ ಅನಿಸ್ತಾ ಇತ್ತು ನೋಡ್ರಲ್ಲ. ಫಸ್ಟ್ ಬಂದಿದ್ದ ಅದು. ನೀವು ಅವ್ರಿಗೆ ಏನೋ ಮುಚ್ಚಿಡ್ತಿದ್ದೀರಿ, ನೀವೇನೋ ಅವ್ರಿಗೆ ಹೇಳಿಲ್ಲ. ನೀವು ಜೀವನದ ಮೂವ್ ಆನ್ ಆಗಿರಿ, ನಿಮ್ಮ ಜೀವನ ಜರ್ನಿ ಹೊಂಟ್ಬಿಟ್ಟೈತಿ. ಬಟ್ ಅವರಿಂದ ಮುಚ್ಚಿಟ್ರಿ, ಅವ್ರು ನಿಮಗೆ ನೀವು ಹೇಳಿಲ್ಲ ಅಂತ ಅವರಿಗೆ ನಿನ್ನೆ ಅನ್ನಿಸ್ತಾ ಇತ್ತು. ಅವರಿಗೆ ನಿನ್ನೆ ರಾತ್ರಿ ಸ್ಟ್ರಾಂಗ್ಲಿ ಅನ್ನಿಸ್ತಾ ಇರೋದು ಇದು. ಟ್ರಸ್ಟ್ ಮಾಡಕ್ಕೆ ನಿಮ್ಮನ್ನ ಆಗಕತ್ತಿಲ್ಲ ಅವರಿಗೆ. ಇಲ್ಲೇ ನಿಮ್ಮ ರಿಲೇಶನ್ಶಿಪ್ ಒಳಗೆ ಟ್ರಸ್ಟ್ ಇಶ್ಯೂಸ್ ಅಂತ ಕರಿತೀವಲ್ಲ ನಾವು, ಒಬ್ಬರ ಮೇಲೆ ಒಬ್ಬರಿಗೆ ನಂಬಿಕೆ ಮಾಡ್ಕೊಂಡಷ್ಟು ಇದು ಇಲ್ಲ. ಏನೋ ಹೊಂಟೈತಿ, ಗಾಡಿ ಹೊಂಟೈತಿ. ಬಟ್ ಇಲ್ಲೇ ಟ್ರಸ್ಟ್ ಇಶ್ಯೂಸ್, ಅಂಡರ್ಲೈನ್ ಇಟ್, ಟ್ರಸ್ಟ್ ಇಶ್ಯೂಸ್ ಇಲ್ಲೇ ಭಾಳ ಕಾಣ್ತಾ ಇದಾವು. ನೀವು ಭಾಳ ಕೇರ್ಫ್ರೀ ಆಗಿ ಮುಂದೆ ಹೊಂಟಿರಿ, ನಿಮ್ಮ ಜೀವನದಾಗ ಆರಾಮ್ ನೀವು ಬಿಂದಾಸದಿರಿ. ಬಟ್ ಏನೋ ಮುಚ್ಚಿಡ್ತದಿರಿ, ಅವರಿಂದ ಏನೋ ಹೇಳಕತ್ತಿಲ್ಲ ಅಂತ ಅವ್ರಿಗೆ ಅನಿಸ್ತೈತಿ. ಹಿಂದೊಂದು ಮುಂದೊಂದು ಮಾಡ್ತದಿರಿ, ಅಥವಾ ಎಲ್ಲಾನು ಶೋಕೇಸ್ ನೀವೇ ಫಸ್ಟ್ ತೊಗೊಂಡ್ಬಿಡ್ತೀರಿ ಅಂತಿರಲ್ಲ, ಸೆಂಟರ್ ಆಫ್ ದ ಸ್ಟೇಜ್. ಈ ರಿಲೇಶನ್ಶಿಪ್ ಒಳಗೆ ನಾನಾ ಪ್ರಾಮುಖ್ಯತೆ ಅನ್ನಂಗೆ ನೀವು ಬಿಹೇವ್ ಮಾಡ್ತಿದ್ದೀರಿ ಅಂತ ಅವ್ರಿಗೆ ಅನಿಸ್ತಾ ಐತಿ. ಅಂದ್ರೆ ಅವ್ರ ಪ್ರಾಮುಖ್ಯತೆ ಇಷ್ಟು ಕಾಣ್ತಾ ಇಲ್ಲ. ಅಂದ್ರೆ ಉದಾಹರಣೆ ಅಂದ್ರೆ, ರಿಲೇಶನ್ಶಿಪ್ ಒಳಗೆ ಇಬ್ಬರದು ಈಕ್ವಲ್ ಗಿವ್ ಅಂಡ್ ಟೇಕ್ ಇರ್ಬೇಕು, ಅಂದ್ರೆ ಅಷ್ಟೇ ಚಲೋ ಅದ. ಅವ್ರೇನೋ ಒಂದು ಕೆಲಸ ಮಾಡಿ ಅವ್ರಿಗೆ ನೀವು ಅಪ್ರಿಸಿಯೇಷನ್ ಮಾಡಲ್ಲ. ಎಲ್ಲ ನಾನೇ ಮಾಡೀನಿ, ನಾನೇ ಟೈಮ್ ಕೊಡ್ತಿದ್ದಾನೆ, ಇದ್ರಾಗ ನಂದ ಜಾಸ್ತಿ ಪಾರ್ಟ್ ಐತಿ ರಿಲೇಶನ್ಶಿಪ್ ಉಳಿಸ್ಕೊಳಕ್ಕೆ, ಅಥವಾ ಇಲ್ಲಿ ಇದನ್ನ ರಿಲೇಶನ್ಶಿಪ್ನ ಒಂದು ಒಳ್ಳೆ ರೀತಿಯಾಗಿ ನಡೆಸ್ಕೊಂಡು ಹೋಗಾಕ. ಆ ರೀತಿ ಹಂಗೆ ನಿಮ್ಮ ವ್ಯಕ್ತಿಗೆ ಫೀಲ್ ಆಗ್ತಾ ಇತ್ತು ನಿನ್ನೆ. ಅದ್ರ ಬಗ್ಗೆ ಅವ್ರು ಭಾಳ ಯೋಚನೆ ಮಾಡ್ತಾ ಇದ್ರು. ಮಕ್ಕಳ ವಿಚಾರಗಳು ಭಾಳ ಅದಾರ. ಯಾರ್ಯಾರಿಗೆ ಮಕ್ಕಳದಾರ ನೋಡ್ರಿ, ಮಕ್ಕಳು ಇದ್ದರಿಗೂ, ಅಥವಾ ಮಕ್ಕಳು ಬೇಕನ್ನರಿಗೂ, ಅಥವಾ ನಿಮ್ದು ಏನೋ ಒಂದು ಅಫೇರ್ ಇತ್ತು, ಅಲ್ಲೂ ಮಕ್ಕಳು ಇನ್ವಾಲ್ವ್ಮೆಂಟ್ ಆಗಿರ್ಬೋದು. ಫೈನಾನ್ಷಿಯಲ್ ಸ್ಟೆಬಿಲಿಟಿ ಏನು ಬೇಕು ಅಂತಂದು ಅದನ್ನು ವಿಚಾರ ಮಾಡಕತ್ತಿದ್ರು. ಸಡನ್ನಾಗಿ ನಿಮಗೊಂದು ಫೈನಾನ್ಷಿಯಲ್ ಅವರಿಗೆ ಅವ್ರ ಜೀವನದಾಗ ಅಥವಾ ನಿಮ್ಮ ರಿಲೇಶನ್ಶಿಪ್ ಒಳಗೆ ಫೈನಾನ್ಷಿಯಲ್ ಸ್ಟೆಬಿಲಿಟಿ ಬೇಕಾಗಿರ್ಬೋದು. ಸಡನ್ನಾಗಿ ಅದು ಸಿಕ್ಕಿಲ್ಲ, ಅಥವಾ ಯಾರೋ ಪಟ್ ಅಂತ ಈಗ ಮದುವೆ ಹಾಕಿರಿ, ಅಥವಾ ಇಲ್ಲ ಏನೋ ಅಫೇರ್ ಇಟ್ಕೊಂತೀರಿ, ಅದು ನೋ ಜಡ್ಜ್ಮೆಂಟಲ್. ಓಕೆ,
ಪ್ರೆಗ್ನೆನ್ಸಿ ಅಂತ ಬಂದಿರ್ಬೋದು. ಅದು ನನ್ನ ಮಕ್ಕಳು ಬೇಡ ಅಂತ ನೀವು ಅವಾಗ ಏನಾರ ಅಬಾರ್ಷನ್ಸ್ ಮಾಡ್ಕೊಂಡಿರ್ಬೋದು. ಈಗ ಅದನ್ನು ರಿಗ್ರೆಟ್ ಮಾಡ್ತಿದ್ದಾರೆ, ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ದಾರೆ. ಅಣ್ಣ ಸಡನ್ನಾಗಿ ಏನೋ ಒಂದು ಅಪಾರ್ಚುನಿಟಿ ಸಿಕ್ಕಿದ್ದು ನಮ್ಗೆ, ಅದನ್ನು ಉಪಯೋಗಿಸ್ಕೊಳ್ಳಿಲ್ಲ. ಅಪಾರ್ಚುನಿಟಿ ಇನ್ ದ ಸೆನ್ಸ್, ನೀವು ಉದಾಹರಣೆಗೆ ಭಾಳ ಜನ ನಾನು ನೋಡ್ತೇನೆ ಆ್ಯಸ್ ಅ ಡಾಕ್ಟರ್, ಮತ್ತು ಮದುವೆ ಆಗಿರ್ತಾರೆ, ಮದುವೆ ಆಗಿ ಸ್ವಲ್ಪ ದಿನದೊಳಗೆ ಕೆಲವೇ ತಿಂಗಳೊಳಗೆ ಅಥವಾ ಇಮಿಡಿಯೇಟ್ ಪ್ರೆಗ್ನೆಂಟ್ ಆಗಿಬಿಡ್ತಾರೆ. ಅವಾಗ ಏನು ಮಾಡ್ತಾರೆ, ಇಷ್ಟು ಲಗು ನಮಗೆ ಮಕ್ಕಳು ಬ್ಯಾಡ್ರಿ ಅಂತಂದು ಡಾಕ್ಟರ್ ಕಡೆ ಬರ್ತೀನಿ. ಅದು ಸರಿ ತಪ್ಪು ಏನೂ ಮಾತಾಡೋಂಗಿಲ್ಲ, ಬಟ್ ಅಲ್ಲಿ ಆಗಿದ್ದ ವಿಷಯಗಳು ಅಷ್ಟೇ ಇಲ್ಲಿ ಹೇಳ್ತಿರೋದು. ಆ ರೀತಿ ಯಾರು ಮಾಡ್ಕೊಂಡಿರಿ ಅದ್ರ ಬಗ್ಗೆನೂ ಇಲ್ಲೇ ವಿಚಾರ ಮಾಡ್ತಿದ್ದಾರೆ. ಈಗ ಅದು ಬೇಕು ಅಂತ ಒಂದು ಅನ್ನಿಸ್ತಿರ್ಬೇಕು ಮಕ್ಕಳು ಇಲ್ದವ್ರಿಗೆ ಇದು. ಓಕೆ, ಸೊ ಮಕ್ಕಳಿದ್ದವ್ರಿಗೆ ಅಂತಂದ್ರೆ ಇಲ್ಲಿ ಮಕ್ಕಳದ್ದು ಫೈನಾನ್ಷಿಯಲ್ ಸ್ಟೆಬಿಲಿಟಿ ಹೆಂಗೈತಿ, ಅದಕ್ಕೆ ನಾವು ಏನು ಮಾಡಬೇಕು, ಅವ್ರ ಗ್ರೋತಿಗೆ ಏನು ಮಾಡಬೇಕು. ಯಾಕಂದ್ರೆ ಅಲ್ಲಿ ಒಂದು ಸ್ವಲ್ಪ ಪರ್ಫಾರ್ಮೆನ್ಸ್ ನಿಮ್ಮ ಮಕ್ಕಳದೆಲ್ಲ ಕಮ್ಮಿ ಆಗ್ತಿರ್ಬೋದು ನೋಡ್ರಿ ಭಾಳ ಜನರಿಗೆ. ಸೊ ಹಂಗಂದ್ರೆ ನಿಮ್ಮ ಮೇಲೆ ಪ್ರೀತಿ ಇಲ್ಲ, ನಂಗೆ ನಿಮ್ಮ ಮೇಲೆ ಭಾಳ ಪ್ರೀತಿ ಅದಾರ, ನೀವು ಅದ್ರ ನಿಮ್ಮ ಮೇಲೆ ಪ್ರೀತಿ ವಿಶ್ವಾಸ ಭಾಳ ಐತೆ ಅವ್ರಿಗೆ, ನಿಮ್ಮ ಮಕ್ಕಳ ಮೇಲೂ ಐತಿ. ಓಕೆ, ಸೊ ಅದನ್ನು ಬ್ಯಾಲೆನ್ಸ್ ಮಾಡ್ಕೊಳಕ್ಕಾಗಿ ವಿಚಾರ ಮಾಡ್ತಿದಾರ. ಇಷ್ಟೆಲ್ಲ ನಡುವೆ ಎರಡೂ ಹೆಂಗೆ ಬ್ಯಾಲೆನ್ಸ್ ಮಾಡಲಿ? ಈ ಒಂದು ನೋಡ್ರಿ, ಮಾನಸಿಕವಾಗಿ ಒಂದು ಕಿರಿಕಿರಿ ಇರ್ತೈತಿ, ಮೆಂಟಲಿ ಒಂದು ಕಿರಿಕಿರಿ ಇರ್ತೈತಿ, ಅಲ್ಲಿ ಫಿಸಿಕಲಿ ಅಂದ್ರೆ ನೀವು ಹೋಗಿ ಕೆಲಸ ಮಾಡ್ತಿರ್ತೀರಿ ಅಲ್ಲೊಂದು ಕಿರಿಕಿರಿ, ಎಲ್ಲಾನು ಬ್ಯಾಲೆನ್ಸ್ ಮಾಡ್ಕೊಳಕ್ಕಾಗಿ ಏನು ಮಾಡಲಿ? ಇಲ್ಲಿ ಪ್ರೀತಿ ವಿಶ್ವಾಸ ಮನೆಯೊಳಗೆ ಅದನ್ನ ಬ್ಯಾಲೆನ್ಸ್ ಮಾಡಬೇಕು. ಇಲ್ಲೇ ಕರಿಯರು ಸ್ಟೆಬಿಲಿಟಿ ತೊಗೊಂಬರ್ಬೇಕು. ಇದ್ದಿದ್ರಾಗ ಹೆಂಗೆ ಚೆನ್ನಾಗಿ ಮಾಡ್ಕೊಂಡು ಹೋಗ್ಬೇಕು, ಆಗಿದ್ದ ಲಾಸಸ್ನ ನಾ ಹೆಂಗೆ ಸರಿ ಮಾಡ್ಕೋಬೇಕು. ಇದ್ರ ಜೊತೆಗೆ ಏನಂದ್ರೆ ಇಲ್ಲಿ ನಿಮ್ಮ ಬಗ್ಗೆ ನೋಡ್ರಿ ಹೆಂಗೆ ಬಂದ್ಬಿಡ್ತಾನೆ. ಇಷ್ಟೆಲ್ಲ ಇದ್ದಾಗ ಒಂದು ಟ್ರಸ್ಟ್ ಮಾಡೋದಿಲ್ಲ, ನಂಬಿಕೆನೇ ಇಲ್ಲ ಈ ಒಂದು ರಿಲೇಶನ್ಶಿಪ್ ಒಳಗೆ ಅಂದಾಗ ಭಾಳ ಕಷ್ಟ ಆಕತಿ. ಎಷ್ಟೇ ಕಷ್ಟ ಆದರೂ ಅಡ್ಡಿ ಇಲ್ಲ, ಏನೇ ಆಗಲಿ ಅದೊಂದು ಪ್ರೀತಿ ವಿಶ್ವಾಸನ ಗಳಿಸ್ಬೇಕು ಅಂತಲೂ ಅವರಿಗೆ ಐತಿ. ಬಟ್ ಇಲ್ಲಿ ಓವರಾಲ್ ಆಗಿ ನೋಡ್ತಾ ಇದ್ರೆ ಇಲ್ಲಿ ಈ ರಿಲೇಶನ್ಶಿಪ್ ಒಳಗೆ ಐತಲ್ಲ, ಇಬ್ರಿಗೂ ಹೇಳ್ತಿದ್ದೀನಿ, ರಿಲೇಶನ್ಶಿಪ್ ಒಳಗೆ ನಿಮ್ಗೆ ಇಲ್ಲಿ ಸೀರಿಯಸ್ನೆಸ್ ಇಲ್ಲ ಅಂತ ಅನಿಸುತ್ತೆ. ಯಾರೂ ರೆಸ್ಪಾನ್ಸಿಬಿಲಿಟಿನ ಅಷ್ಟೊಂದು ಸೀರಿಯಸ್ ಆಗಿ ತೊಗೊಳಕ್ಕೆ ನೀವು ತಯಾರಿಲ್ಲ ಒಬ್ರಿಗೊಬ್ರು. ನಿನ್ನ ಪಡಿ ನೀರು ನನ್ನ ಪಡಿ ನೀರಿಲ್ಲ ಅಂದ್ರೆ ನಾ ಹೆಂಗದೇವಿ ಹಂಗೆ ಚಂದ ಐತಿ. ಪ್ರೀತಿ ವಿಶ್ವಾಸ ಏನೇ ಅಂದ್ರೆ ದೇ ಆರ್ ಕಾಲ್ಡ್ ರೆಸ್ಪಾನ್ಸಿಬಿಲಿಟೀಸ್. ಅವು ಜವಾಬ್ದಾರಿಗಳು ನಮ್ಮ ಜೀವನದಾಗ, ಆಟಾಡೋ ಸಾಮಾನಲ್ಲ ಅವು. ಪ್ರೀತಿ ಅಂದ್ರೆ ಹೌದಾ, ಎಲ್ಲೋ ಹೋದೆ ಕೈ ಹಿಡ್ಕೊಂಡು ಅಡ್ಡಾಡಿದೆ, ಅವೆಲ್ಲ ಫಿಸಿಕಲ್ ಅಟ್ರಾಕ್ಷನ್ ಏನೈತಲ್ಲ ಅದು ಒಂದು ಲೆವೆಲ್ ಮಟ್ಟ. ಬಟ್ ಅದು ನೆಕ್ಸ್ಟ್ ಲೆವೆಲಿಗೆ ಹೋದಂಗೆ ಇಟ್ ಬಿಕಮ್ಸ್ ರೆಸ್ಪಾನ್ಸಿಬಿಲಿಟಿ. ಅದು ನಿಮ್ಗೆ ಜವಾಬ್ದಾರಿ ಹಾಕ್ಕೊಂತ ಹೋಗೈತಿ ಪ್ರೀತಿ ಅಂತ ಬಂದಾಗ ವಿಷಯ ಯಾರಿಗೇ ಇರಲಿ. ಓಕೆ, ಅದು ಯಾರ ಪ್ರೀತಿ ಮಕ್ಕಳ ಬಗ್ಗೆ ನಾವು ಪ್ರೀತಿ ಮಾಡ್ತೀವಿ ಅಂದ್ರೆ ಮಕ್ಕಳು ನಮ್ಮ ಜವಾಬ್ದಾರಿ. ಅಂಥದ್ದಿಲ್ಲೇ ಭಾಳ ನಡೆದೈತಿ ನಿಮ್ಮ ಇದು ರಿಲೇಶನ್ಶಿಪ್ ಒಳಗೆ. ಸೊ ಮತ್ತೇನಾದರೂ ಬರ್ತಾವ ನೋಡೋಣ. ನಿಮ್ಮ ವ್ಯಕ್ತಿ ನಿನ್ನೆ ರಾತ್ರಿ ಏನು ಯೋಚನೆ ಮಾಡ್ತಾಯಿದ್ರು, ಟೆಂಪರೆನ್ಸ್ ಕಾರ್ಡ್ನ ಇಲ್ಲಿ ನೀವು ಬ್ಯಾಲೆನ್ಸ್ ಆಗಿರಲಿ ಅನ್ನೋದಕ್ಕೆ ಅದನ್ನು ಕ್ಲೇಮ್ ಮಾಡ್ಕೊಳ್ರಿ. ಸೊ ಇಲ್ಲಿವರೆಗೂ ನನ್ನ ಜೊತೆಗೆ ಅದೀರಿ, ರೀಡಿಂಗ್ ನೋಡ್ತಿದ್ದೀರಿ ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಎನರ್ಜಿನ ಎಕ್ಸ್ಚೇಂಜ್ ಮಾಡ್ಕೊಳ್ರಿ. ಹಾಗೇನು ಡಿಸ್ಕ್ರಿಪ್ಷನ್ ಒಳಗೆ ನಾನು ಅಷ್ಟು ಫೇಸ್ಬುಕ್ಕು, ಇನ್ಸ್ಟಾಗ್ರಾಮಿಂದ, ಯೂಟ್ಯೂಬ್ನಾಗ ಇನ್ನೊಂದು ಚಾನಲ್ದು ಎಲ್ಲನೂ ಅಲ್ಲಿ ಐತಿ. ಸೊ ಅದನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ದ ಡೆವಿಲ್ ಇನ್ ರಿವರ್ಸ್. ಓಕೆ, ಹೈರೋಪೆಂಟ್ ಇನ್ ರಿವರ್ಸ್. ಸೊ ಮೇಜರ್ ಅರ್ಕನ 1 2 3 4 ಮೇಜರ್ ಅರ್ಕನ ಇವತ್ತೇನು 10 ಆಫ್ ಸೋರ್ಟ್ಸ್. ಯಾಕೋ ಇದು ಇವತ್ತು ಹೆವಿ ಎನರ್ಜಿ ಇದೆ, ಅಷ್ಟೊಂದು ಒಳ್ಳೆ ಎನರ್ಜಿ ಇಲ್ಲ. ನಿನ್ನೆ ರಾತ್ರಿ ನಿಮ್ಮ ವ್ಯಕ್ತಿ ಏನು ಯೋಚನೆ ಮಾಡ್ತಿದ್ರಲ್ಲ, ಸೊ ಅದು ಇಲ್ಲಿ ಟ್ರಸ್ಟ್ ಇಶ್ಯೂಸ್ ಅಂದ್ರೆ ನಂಬಿಕೆ ವಿಶ್ವಾಸನ ಭಾಳ ಇಂಪಾರ್ಟೆಂಟ್ ಅನಿಸುತ್ತೆ ನಿಮ್ಮ ರಿಲೇಶನ್ಶಿಪ್ ಒಳಗೆ. ಅದ ಇಲ್ಲ ಇಲ್ಲಿ ಫಿಸಿಕಲ್ ಅಟ್ರಾಕ್ಷನ್ನು, ಮಟೀರಿಯಲಿಸ್ಟಿಕ್ ದುಡ್ಡು ಕಾಸು, ನನಗೇನು ಬೇಕು ಎತ್ತಬೇಕು ಎಲ್ಲ ಇದ್ದಾಗೂ, ಒಂದು ಫಿಸಿಕಲ್ ಇಂಟಿಮಸಿ ನಿಮ್ದು ಇದ್ದಾಗೂ ಇಲ್ಲಿ ಇದು ಒಂಥರ ಬಂಧನ ಅನ್ನಿಸ್ತಾ ಐತಿ ಈ ರಿಲೇಶನ್ಶಿಪ್. ಇದನ್ನು ಬಿಡಿಸ್ಕೊಂಡು ಹೋಗಬೇಕು. ಬಾಸಿಂಗ್ ನೇಚರ್ ಭಾಳ ಆಗ್ತಾ ಐತಿ ರಿಲೇಶನ್ಶಿಪ್ ಒಳಗೆ, ಮೋಸ್ಟ್ಲಿ ನಿಮ್ಮ ಕಡೆಯಿಂದ ಆಗ್ತಿರ್ಬೇಕು.
ಅದು ನೀವು ಸರಿನೇ ಇರ್ಬೋದು, ತಪ್ಪಂತಲ್ಲ. ಬಾಸಿ ನೇಚರ್ ಅನ್ನಿಸ ನಾ ಹೇಳ್ತಿರೋದು ಕರೆಕ್ಟ್ ಐತಿ, ನೀವು ಮಾಡ್ತಿರೋದು ಹಿಂಗೆ ಮಾಡು ನಾನು ಹೇಳಿದ್ದೆ ಕರೆಕ್ಟ್ ಐತಿ, ನೀವು ಕರೆಕ್ಟ್ ಹೇಳ್ತಿರ್ತೀರಿ ಅಂದ್ರೆ ಬಟ್ ಅವ್ರಿಗೆ ಅನ್ನಿಸ್ತಿರೋದು ಹೇಳ್ತದೆ ನಾನಲ್ಲಿ. ನಿಮ್ಮ ವ್ಯಕ್ತಿಗೆ ಏನು ಫೀಲ್ ಆಗ್ತಾ ಐತಿ ಇಲ್ಲೊಂದು ಆಗೇನು ಎಂಪರರ್ ಇನ್ ರಿವರ್ಸ್ ಬಂದಿರೋದ್ರಿಂದ ಇದು ಒಂಥರ ರೆಸ್ಪಾನ್ಸಿಬಲ್ ಪರ್ಸನ್ ಅಂದ ಮೆಚುರಿಟಿ ಪರ್ಸನ್ ಅಂತ ಕಾರ್ಡ್ ಇದೆ. ಬಟ್ ಇಲ್ಲಿ ರಿವರ್ಸ್ ಬಂದಂದ್ರೆ ನಿಮ್ಗೆ ಅದು ಹೇಳಿದೆ ಮತ್ತೆ ರೆಸ್ಪಾನ್ಸಿಬಿಲಿಟಿ ಇಲ್ಲ ಈ ರಿಲೇಷನ್ಶಿಪ್ ಒಳಗೆ, ಒಂದು ಜವಾಬ್ದಾರಿ ತೊಗೊಳಂಗಿಲ್ಲ ಈ ರಿಲೇಷನ್ಶಿಪ್ ಒಳಗೆ. ಏನೇ ಇರಲಿ ಸಣ್ಣ ಸಣ್ಣ ವಿಷಯಗಳಿಂದ ಹಿಡಿದು ಜವಾಬ್ದಾರಿ ಇರಬೇಕು, ಇಬ್ರಿಗೂ ಇರಬೇಕು, ಒಬ್ರಿಗೆಲ್ಲ. ಸೊ ಇಲ್ಲದ ನಿಮ್ಮ ವ್ಯಕ್ತಿಗೆ ಅದು ಕಾಣಕತ್ತಿಲ್ಲ, ಅದ್ರ ಬಗ್ಗೆನ ಯೋಚನೆ ಮಾಡ್ತಿದ್ರು. ಅವ್ರಿಗೆ ಅನ್ನಿಸ್ತಿರ್ಬೇಕು ಅಂದ್ರೆ ಅವ್ರಿರೋದು ಒಂದು ಪೊಸಿಷನ್ ಕಷ್ಟಪಟ್ಟು ಎಲ್ಲೋ ಒಂದು ಪೊಸಿಷನಿಗೆ ಬಂದಿದ್ರು ಅಥವಾ ಕಷ್ಟಪಟ್ಟು ಒಂದು ಲೆವೆಲಿಗೆ ಬಂದಿದ್ರು ಅಂದ್ರೆ ಅದೆಲ್ಲ ಒಂಥರ ಕಳ್ಕೊಂಡ್ಬಿಟ್ಟಾರ ಅನಿಸ್ತತಿ. ಅದ್ರ ಬಗ್ಗೆನ ಯೋಚನೆ ಮಾಡ್ತಾ ಇದ್ರು ಕೆಲವರು. ಇದೊಂದು ಎಲ್ಲ ಪರಿಸ್ಥಿತಿಯಿಂದ ಎಲ್ಲ ಯೋಚನೆ ಮಾಡಿದ್ರೆ ಬಟ್ ಇಲ್ಲಿಂದ ಹೊರಗೆ ಹೋಗ್ಬೇಕು, ಅದಕ್ಕೆ ಸೊಲ್ಯೂಷನ್ ಹುಡ್ಕೋಬೇಕು. ಸ್ಟಕ್ ಆಗ್ತದಾರ, ಫೀಲ್ ಮಾಡ್ಕೊತದಾರ, ಅದಕ್ಕೊಂದು ಸೊಲ್ಯೂಷನ್ ಅದಕ್ಕೊಂದು ಆನ್ಸರ್ ಕಂಡು ಹಿಡಬೇಕು, ಅದಕ್ಕೊಂದು ಪರಿಹಾರ ಕಂಡು ಹಿಡ್ಕೋಬೇಕು, ಅದಕ್ಕೊಂದು ಆ್ಯಕ್ಷನ್ ತಗೋಬೇಕು. ಅದು ಏನೋ ಇಲ್ಲೇ ನಿಮ್ಮ ವ್ಯಕ್ತಿಗೆ ನಿನ್ನೆ ಏನೋ ಅದರಿಂದ ಹೊರಗೆ ಬರ್ಬೇಕಂತ ಅನ್ಸಕತ್ತಿಲ್ಲ. ಅಂದ ಸೆನ್ಸ್ ಅದಕ್ಕೆ ಏನು ದಾರಿಗಳು ಕಾಣಕತ್ತಿಲ್ಲ ಅವರಿಗೆ. ಅವ್ರು ರೆಡಿನೂ ಇಲ್ಲ ಅದರಿಂದ ಮಾಡ್ಕೊಳಕ್ಕೆ. ಅದನ್ನು ಹೇಳಿದೆ ರೆಸ್ಪಾನ್ಸಿಬಿಲಿಟಿ ಅಥವಾ ಒಂದು ಆ್ಯಕ್ಷನ್ ಓರಿಯೆಂಟೆಡ್ ಇರ್ಬೇಕಂದ್ರೆ ಅದನ್ನ ಮಾಡ್ಕೊಳಕ್ಕೂ ನಿಮ್ಮ ವ್ಯಕ್ತಿ ಯೋಚನೆ ಮಾಡುವಲ್ರ ಅದಕ್ಕೆ ಏನೋ ಸ್ಟೆಪ್ ನೀವು ಹೇಳ್ತಿರ್ಬೋದು. ನೀವು ಮತ್ತೆ ಯಾಕಂದ್ರೆ ಒಬ್ರು ತೊಗೊಂಡ್ಲ ಇನ್ನೊಬ್ರು ಇನ್ನೂ ಒಂದು ಸ್ಟೆಪ್ ತೊಗೊಂಡಾಗ ನೀವು ಬಾಸಿ ಅನ್ನಿಸ್ತಿರಲ್ಲ. ದೇ ಆರ್ ನಾಟ್ ರೆಡಿ ಟು ಟೇಕ್ ಆ್ಯಕ್ಷನ್. ಇಷ್ಟೆಲ್ಲ ಕಿರಿಕಿರಿ ಅದನ್ನ ಆ್ಯಕ್ಷನ್ ತೊಗೊಳಕ್ಕೆ ನಿಮ್ಮ ವ್ಯಕ್ತಿ ಬರೇ ಬೇಕಾದ್ರೆ ಯೋಚನೆ ಮಾಡ್ತಾರೆ. ನನ್ನ ಜೀವನ ಹಿಂಗೆ, ನನ್ನ ಜೀವನ ಬರೀ ಹಿಂಗೆ ಜೀವನದಾಗ ಆಯ್ತು, ನನಗೆ ಯಾರು ಹೆಲ್ಪ್ ಮಾಡಲ್ಲ, ನನಗೆ ಯಾರು ಇರಲ್ಲ ಎಲ್ಲ ಅಂತಾರ. ಬಟ್ ಅದನ್ನ ಚೇಂಜ್ ಮಾಡ್ಕೋಬೇಕಂದಾಗ ಒಂದು ಸ್ಟೆಪ್ ಮುಂದೆ ಹಿಂದೆ ಏನಾದ್ರು ಸರಿಬೇಕಲ್ಲ, ನಾವು ನಿಂತಲ್ಲೇ ನಿಂದ್ರಬಾರ್ದು. ಅದನ್ನು ನಿಮ್ಮ ವ್ಯಕ್ತಿ ತೊಗೊಳಕತ್ತಿಲ್ಲ. ಸೊ ಅದನ್ನು ನಿನ್ನೆ ರಾತ್ರಿ ಎಲ್ಲ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ರು. ಬಟ್ ದೇ ಆರ್ ನಾಟ್ ರೆಡಿ. ಸೊ ಇವತ್ತೂ ಸ್ವಲ್ಪ ಹೆವಿ ಎನರ್ಜಿನ ಬಂದತಿ. ಓಕೆ, ಸೊ ನಿನ್ನೆ ರಾತ್ರಿ ನಿಮ್ಮ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಿದ್ರು, ಪರ್ಸ್ನಲಿ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಿದ್ರು ಅಂತಂದ್ರೆ, ಯಾಕಂದ್ರೆ ನಿಮ್ಮ ಬಗ್ಗೆ ಇಲ್ಲಿ ಪ್ರೀತಿ ಕಾಣ್ತಾ ಐತಿ, ನಿಮ್ಮ ಬಗ್ಗೆ ಪ್ರೀತಿ ಕಾಣ್ತಾ ಐತಿ. ವಿಶ್ವಾಸ ಯಾಕೋ ಒಂಚೂರು ಹಿಂಗೆ ಆಗ್ತಾ ಐತಿ. ಅದನ್ನು ಎಕ್ಸ್ಪ್ರೆಸ್ ಮಾಡೋಕ್ಕಾಗಿಲ್ಲ, ಅದನ್ನು ಹೇಳ್ಕೊಳಕ್ಕಾಗಿಲ್ಲ, ಅದು ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗೋಕ್ಕಾಗಕತ್ತಿಲ್ಲ ಅವರಿಗೆ. ಸೊ ನಿಮ್ಮ ವ್ಯಕ್ತಿನ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಿದ್ರು. ಯು ಸಪೋರ್ಟ್ ಮೀ ಇನ್ ಮೈ ಇಂಟ್ರೆಸ್ಟ್ ಆ್ಯಂಡ್ ಹಾಬೀಸ್. ಓನ್ಲಿ ನಾನು ಒಂದು 6 ಕಾರ್ಡ್ಸ್ ತೆಗಿತೀನಿ ಇಷ್ಟೊಳಗಿಂದ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಎನರ್ಜಿನ ಎಕ್ಸ್ಚೇಂಜ್ ಮಾಡ್ಕೊರಿ. ಟೈಮ್ ಜಸ್ಟ್ ಫ್ಲೈಸ್ ವೆನ್ ವಿ ಆರ್ ಟುಗೆದರ್. ಸಿ ನೋಡಿ, ನಿಮ್ಯಾಗ ಪ್ರೀತಿ ವಿಶ್ವಾಸ ಎಲ್ಲ ಐತಿ ಅಂತ ಹೇಳಿದೆ ನಾನು. ಇಲ್ಲೊಂದು ಬಾಂಡಿಂಗ್ ಇತ್ತು, ಡಬಲ್ ಎನರ್ಜಿ, ಒಂದು ಅಟ್ರಾಕ್ಷನ್ ಇತ್ತು. ಟೈಮ್ ಇಬ್ಬರು ಜೊತೆಗೆ ಕುಂತ್ರಾದ್ರೆ ಟೈಮ್ ಹೋಗಿದ್ದೆ ಗೊತ್ತಾಕಿದ್ದಿಲ್ಲ ಒನ್ಸ್ ಅಪಾನ್ ಅ ಟೈಮ್. ಬಟ್ ಈಗ ಯಾಕೆ ಅದು ಒಂಥರ ಹಿಂಗೆ ಬಂಧನ ಆಗತ್ತೆ. ಈಗ ಟೈಮ್ ಇಬ್ಬರು ಕುಂತ್ರು ಏನೂ ಮಾತಾಡೋಕ್ಕೆ ಮಾತುಗಳಿಲ್ಲ, ಆ ಟೈಪ್, ಆ ರೀತಿಯಾದಂಥದ್ದು ಇದು. ಯಾಕಂದ್ರೆ ನಿಮ್ಮ ಸಪೋರ್ಟ್ ಯಾವಾಗಲೂ ಇರ್ತಿತ್ತು, ಅವ್ರಿಗೇನೇ ಮಾಡಿದ್ರು ನಿಮ್ಮ ಸಪೋರ್ಟ್ ಇರ್ತಿತ್ತು. ಅದನ್ನು ನೆನೆಸ್ಕೊತದಾರ ನಿನ್ನೆ ನಿಮ್ಮ ವ್ಯಕ್ತಿ. ಐ ಲೈಕ್ ಹೌ ಯು ಶೇರ್ ಎವ್ರಿಥಿಂಗ್ ವಿತ್ ಮೀ. ನೀವು ಎಲ್ಲಾನು ಅವ್ರ ಜೊತೆಗೆ ಶೇರ್ ಮಾಡ್ಕೊ, ಎಲ್ಲ ಅಂದರೆ ಎಲ್ಲಾನು ನೀವು ಅವ್ರ ಜೊತೆಗೆ ಶೇರ್ ಮಾಡ್ಕೊಳಕ್ಕೆ ಇಷ್ಟಪಡ್ತೀರಿ. ಅದನ್ನು ನಿಮ್ಮ ಬಗ್ಗೆ ಅದನ್ನು ಯೋಚನೆ ಮಾಡ್ತಿದ್ದಾರೆ ನಿಮ್ಮ ವ್ಯಕ್ತಿ. ಓಕೆ, ಅವೆಲ್ಲ ಭಾವನೆಗಳಿಲ್ಲೇ ಪೇಜ್ ಆಫ್ ಕಪ್ಸ್ ಬಂದಲ್ಲ, ಅವೆಲ್ಲ ಭಾವನೆಗಳು ನೋಡ್ರಿ. ಭಾವನೆಗಳು ಹೆಂಗೆ ಬರ್ತದಾವ ಅಂದ್ರೆ ಎಲ್ಲ ಯೋಚನೆ ಮಾಡ್ತಿರೋದಂದ್ರೆ ಅದೊಂದು ಅಟ್ರಾಕ್ಷನ್ ಲೆವೆಲ್ಲಿಗೆ ಮಟ್ಟ ಅಷ್ಟ ಐತಿಲ್ಲ. ನೀವು ಅವ್ರನ್ನ ಭಾಳ ಇಷ್ಟಪಡ್ತೀರಿ, ಅದನ್ನು ನೆನೆಸ್ಕೊತಾ ಇದ್ರೆ ಬೇರೆ ಯಾರನ್ನ ನೀವು ಅವ್ರಿಗೆ ಸಪೋರ್ಟ್ ಮಾಡ್ದಂಗೆ, ನೀವು ಅವರಿಗೆ ಇಷ್ಟಪಟ್ಟಂಗೆ, ಅವ್ರ ಪ್ರೀತಿ ಮಾಡ್ದಂಗೆ ಅವ್ರು ಬೇರೆ ಅವ್ರ ಜೀವನದಾಗ ಯಾರೂ ಮಾಡಿಲ್ಲ. ಸಿ ನಿಮ್ಮ ಅಟ್ರಾಕ್ಷನ್, ನಿಮ್ಮ ಬಾಡಿ ಸ್ಟ್ರಕ್ಚರ್ಸ್ ಎಲ್ಲನೂ ನೆನೆಸ್ಕೊಳಕತ್ತಾರ ನಿನ್ನೆ ನಿಮ್ಮ ವ್ಯಕ್ತಿ. ಅಂದರೆ ಫಿಸಿಕಲಿ ಹೇಳ್ತದಾನೆ. ನೀವು ಅವ್ರನ್ನೊಂದು ಚಲೋ ಫೀಲ್ ಮಾಡಿಸಿರಿ. ಹೌದಾ, ಅವ್ರು ಹೆಂಗಾರ ಇರಲಿ, ನೀವು ಅವರಿಗೆ ಅವ್ರನ್ನ ಹಿಂಗೇನಂತಾರೆ ಕೆಳಗಿನ ಮಟ್ಟಕ್ಕೆ ತೋರ್ಸಂಗಿಲ್ಲ, ಹಿಂಗೆ ಅಸಹ್ಯ ಮಾಡಲ್ಲ ಅಂತೇವಲ್ಲ ನಾವು. ಹಂಗೆ ಇನ್ಫೀರಿಯರ್ ಕಾಂಪ್ಲೆಕ್ಸ್ ಅವ್ರಿಗೆ ಬೆಳೆಸಿಲ್ಲ ನೀವು. ಅದ್ರ ಬಗ್ಗೆನೂ ನೆನಪು ಮಾಡ್ಕೊಂಡ್ರು. ಹಾಗಾಗಿನ ಇಲ್ಲಿ ಏನು ಬಂತಂದ್ರೆ ಟೆಂಪರೆನ್ಸ್ ಕಾರ್ಡ್ ಎಲ್ಲಾನು ಬ್ಯಾಲೆನ್ಸ್ ಮಾಡೋಕೆ ಟ್ರೈ ಮಾಡ್ತಿದ್ದಾರೆ. ಯಾಕೆ ಹಿಂಗಾತು, ನಾವೆಲ್ಲ ಚಂದ ಇದ್ವಿ, ಎಲ್ಲ ಇತ್ತು, ಈಗ ಯಾಕೆ ಹಿಂಗೆ ಅನ್ನಕತ್ತೈತಿ. ಸೊ ಇಲ್ಲೇ ಅದಕ್ಕೆ ಅಂದ್ರೆ ಇಂಪಾರ್ಟೆಂಟ್ಲಿ ಏನಂದ್ರೆ ನೀವು ಆರಾಮದಿರಿ, ನೀವು ಇಷ್ಟೆಲ್ಲ ಭಾಳ ತಲೆ ಕೆಡ್ಸ್ಕೊಳಕತ್ತಿಲ್ಲ. ಬಿಕಾಸ್ ನೀವು ಕರೆಕ್ಟ್ ಇರ್ಬೋದು, ಅಥವಾ ಇದು ಜೀವನನ ಹಿಂಗೆ ನಾ ಇದಕ್ಕೆ ಆಕ್ಸೆಪ್ಟ್ ಮಾಡ್ಕೊಂಡಿರೋದು ಭಾಳ ಜನ ಇಲ್ಲ.
ಸೊ ಹಾಗಾಗಿ ನೀವು ಆರಾಮದಿರಿ, ಕೇರ್ಫ್ರೀ ನಿಮ್ಮ ಜೀವನ ನೀವು ಸುಮ್ಮನೆ ಹೊಂಟ್ಬಿಟ್ಟಿರಿ. ನೀವು ಯೂನಿವರ್ಸನ್ ಟ್ರಸ್ಟ್ ಮಾಡ್ತೀರಿ, ಏನ್ ನಡೆದ ಜೀವನದಾಗ ನಡೀತೈತಿ ನಾ ಅದೇನೆ ಅಂದ್ರೆ ನಾವು ಹೋಗ್ಬೇಕಾದ್ರಾಗ ನೀವು ಗೋಯಿಂಗ್ ವಿತ್ ಫ್ಲೋ ಆಗಿ ನೀವು ಹೊಂಟ್ಬಿಟ್ಟಿರಿ. ಬಟ್ ನಿಮ್ಮ ವ್ಯಕ್ತಿಗೆ ಅದು ಕಷ್ಟ ಆಗ್ತದೆ. ಸೊ ನಿಮ್ಗೆ ಏನು ರೆಸನೇಟ್ ಅದಂತ ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸ್ರಿ, ಕಮೆಂಟ್ಸ್ ಒಳಗೆ ತೋರಿಸಿ ಇದ್ರೊಳಗೆ ಏನು ರೆಸನೇಟ್ ಆಗ ನಿಮ್ಗೆ. ಸೊ ಈ ಗಾಡಿ ಏಂಜಲ್ಸ್ ಕಡೆಯಿಂದ ನಿಮ್ಗೆ ಏನು ಗೈಡೆನ್ಸ್. ಸೊ ಇದಿಷ್ಟು ನಿನ್ನೆ ರಾತ್ರಿ ಲೇಟ್ ನೈಟ್ ಥಾಟ್ಸ್ ಆಫ್ ಯುವರ್ ಪರ್ಸನ್. ಅಲೋನ್ನೆಸ್ ಕಾಡಿತ್ತು ನಿಮ್ಮ ವ್ಯಕ್ತಿಗೆ, ಅಂದ್ರೆ ಒಂಟಿತನೂ ಕಾಡ್ತು. ನೀವು ಜೊತೆಗಿದ್ರು ಒಂಟಿತನ ಕಾಣ್ತು, ಜೊತೆಗಿಲ್ಲ ಅಂದ್ರೆ ಒಂಟಿ ಕಾಣ್ತು. ಮೆಡಿಸಿನ್ ವುಮನ್. ಸೊ ಹೀಲಿಂಗ್ ಆಗ್ರಿ ಅಂತ ಬಂದೈತಿ. ಎಮೋಷ್ನಲಿ ಹೀಲ್ ಆಗ್ರಿ ಅಂತ ಬಂದೈತಿ. ಇಲ್ಲಿ ಸ್ವಲ್ಪ ಟೈಮ್ ನಿಮಗಾಗಿ ಕೊಟ್ಕೊಂಡ್ರೆ ನಿಮ್ಮ ಎಮೋಷನ್ಸ್ ಕಡೆಗೆ, ನಿಮ್ಮ ಭಾವನೆಗಳ ಕಡೆಗೆ, ನಿಮ್ಗೆ ನೋವಾಗಿರ್ತೈತಿ, ಹರ್ಟ್ ಆಗಿರ್ತೈತಿ ಅಂತ ಹೇಳ್ತಿರಲ್ಲ, ಮನಸ್ಸಿಗೆ ನೋವಾಗಿದ್ದು, ಮನಸ್ಸಿಗೆ ನಿಮ್ಗೆ ತಟ್ಟಿದಂತಹ ಕೆಲವೊಂದು ವಿಷಯಗಳು ಇರ್ತಾವಲ್ಲ, ಅದ್ರ ಬಗ್ಗೆ ನೀವು ಲಕ್ಷ್ಯ ಕೊಟ್ಕೊಂಡು ಅದನ್ನು ಸರಿ ಮಾಡ್ಕೊಳ್ರೆ ಹೀಲ್ ಆಗ್ರಿ ಅಂತ ಬಂದಿರೋದು. ಎಕ್ಸ್ಪೆಕ್ಟ್ ಅ ಮಿರಾಕಲ್, ಹೀಲ್ ಆಗ್ರಿ. ಯಾಕಂದ್ರೆ ಫೂಲ್ ಕಾರ್ಡ್ ಬಂದೈತಿಲ್ಲ, ಟೆಂಪರೆನ್ಸ್ ಫೂಲ್ ಕಾರ್ಡ್ ಬಂದಿರೋದ್ರೆ ನೀವು ಹೆಂಗದಿರಿ, ಚೆನ್ನಾಗದಿರಿ. ಸೊ ಎಕ್ಸ್ಪೆಕ್ಟ್ ಮಾಡ್ಬೋದು ನಿಮ್ಮ ಜೀವನದಾಗ ಏನಾದರೂ ಒಂದು ಮಿರಾಕಲ್ನ. ಯಾವಾಗ ಇಷ್ಟೆಲ್ಲ ಚೇಂಜಸ್ ಮಾಡ್ಕೊಂಡಾಗ. ಯಾಕಂದ್ರೆ ಒಂದೊಂದ್ಸಲ ಆ ಮಿರಾಕಲ್ ನಮ್ಮ ಜೀವನ ಟಕ್ ಅಂತ ಆಗ್ಬಿಟ್ರೆ ನಮ್ಗೆ ಅದನ್ನ ಹ್ಯಾಂಡ್ಲ್ ಮಾಡೋಕ್ಕೂ ಆಗಲ್ಲ. ಸೊ ನೀವು ಎಕ್ಸ್ಪೆಕ್ಟ್ ಮಿರಾಕಲ್ 3ನೇ ಕಾರ್ಡ್ ಬಂದು ಫಸ್ಟ್ ಬರ್ಬೋದಾಗಿತ್ತಲ್ಲ, ಅದು ನೀವು ಹೀಲ್ ಆಗ್ಬೇಕಿಲ್ಲ. ಓಕೆ, ನಿಮ್ಮನ್ನ ಮತ್ತೆ ಬ್ಯಾಟ್ರಿ ಚಾರ್ಜ್ ಮಾಡ್ಕೊಳ್ರಿ. ನೀವು ಹೆಂಗಿದ್ರಿ ಫಸ್ಟ್ ಹೆಂಗಿದ್ರಿ ಆ ಮೋಡಿಂದ ಹೊರಗೆ ಬರ್ರಿ. ನೀವು ಲೋ ಫೀಲ್ ಮಾಡ್ಕೊತಿದ್ದೀರಿ, ಬೇಜಾರು ಮಾಡ್ಕೊತಿದ್ದೀರಿ, ಹೀಲಪ್ ಆಗ್ಬೇಕಂತೀರಿ. ಅದನ್ನೆಲ್ಲ ಮಾಡ್ಕೊಂಡಾಗ ಏನಾಕತಿ, ನಿಮ್ಮ ಜೀವನದಾಗ ಪವಾಡಗಳು ಸ್ಟಾರ್ಟ್ ಆಕವು. ಒಳ್ಳೆ ಒಳ್ಳೆ ಅಪಾರ್ಚುನಿಟಿ, ಪವಾಡ ಅಂದ ಸೆನ್ಸ್ ಮತ್ತೆ ನೀವು ಒಳಗೆ ನಿಮ್ಮ ಜೀವನದಾಗ ನೀವು ಏನು ಅದು ಬರಕ್ಕೆ ಸ್ಟಾರ್ಟ್ ಆಗತ್ತೆ. ಓಕೆ, ಸೊ ಇದು ಇವತ್ತಿಂದು ರೀಡಿಂಗ್. ಸೊ ನೋಡ್ರಿ, ಐ ಆಮ್ ಹೀಲಿಂಗ್ ಅಂತ ಮಾಡ್ರಿ. ಓಕೆ, ಐ ಎಕ್ಸ್ಪೆಕ್ಟ್ ಮಿರಾಕಲ್ ಅಂತ ಮಾಡ್ರಿ. ನಾನು ಮಿರಾಕಲ್ನ ನನ್ನ ಜೀವನದಾಗ ನಾನು ಅದನ್ನು ಒಪ್ಕೊಂತೀನಿ ಅಂತ ಮಾಡ್ರಿ. ಓಕೆ, ಸೊ ದಿಸ್ ಇಸ್ ಅ ರೀಡಿಂಗ್ ಫಾರ್ ಟುಡೇ. ಥ್ಯಾಂಕ್ ಯು ಫಾರ್ ಬೀಯಿಂಗ್ ವಿತ್ ಮೀ. ಅವೇಕನ್ ಟ್ಯಾರೋ ವಿತ್ ನಿಖಿತಾ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಇಲ್ಲಿ ಬಂದಿರೋಂಥ ಎಲ್ಲ ನಿಮ್ಗೆ ಗೈಡೆನ್ಸಸ್ನ ನೋಡಿಕೊಂಡು ತಿಳ್ಕೊಂಡು ನಿಮ್ಮ ಜೀವನನ ಖುಷಿಯಾಗಿರೋಕೆ ಟ್ರೈ ಮಾಡಿರಿ. ಓಕೆ, ಮಿರಾಕಲ್ಲ ನಾವು ಏನೋ ಟ್ಯಾರೋ ರೀಡಿಂಗ್ ಮಾಡ್ತೇವೆ ಇರೋ ಅಂದ್ಕೊಂಡು ನಿಮ್ಮ ಜೀವನದಾಗ ಕಷ್ಟದಿದ್ದೆಲ್ಲ ಕಡೆ ಸುಖ ಬಂದ ಇಲ್ಲ. ಎವ್ರಿಥಿಂಗ್ ಇಸ್ ನೀವಲ್ಲಿ ಆ್ಯಕ್ಷನ್ ತೊಗೋಬೇಕಲ್ಲೇ ಗೈಡೆನ್ಸ್ ತೊಗೊಂಡ್ಮೇಲೆ. ಓಕೆ, ದೀಸ್ ಆರ್ ಗೈಡೆನ್ಸಸ್. ನಮ್ಮ ಜೀವನ ನಾವು ಮಾಡ್ಬೇಕಲ್ಲ. ನಾನು ನಡಿಬೇಕಂದ್ರೆ ನಾನೇ ನಡಿಬೇಕು ನನ್ನ ಕಾಲ ಮೇಲೆ. ಇನ್ನೊಬ್ರು ಎಷ್ಟು ಅಂತ ಹೊತ್ಕೊಂಡು ಹೋಗಕ್ಕೆ ಸಾಧ್ಯ ಹಂಗೆ ಜೀವನನ. ಸೊ ನಾಳೆ ಮತ್ತೆ ಹೊಸ ರೀಡಿಂಗ್ ಜೊತೆಗೆ ನಿಮ್ಮನ್ನು ಭೇಟಿಯಾಕನಿ. ಪರ್ಸ್ನಲ್ ರೀಡಿಂಗ್ ಬೇಕಂದ್ರೆ ವಾಟ್ಸಪ್ಪಿಗೆ ಮೆಸೇಜ್ ಮಾಡ್ಕೊಳ್ರಿ. ನ್ಯೂಮರಾಲಜಿ ಅನಾಲಿಸಿಸ್ ಬೇಕಂದ್ರೆ, ನಿಮ್ಮ ಕಷ್ಟಗಳಿಗೆ ಪರಿಹಾರ ಬೇಕಂದ್ರೂ ಮೆಸೇಜ್ ಮಾಡಿರಿ. ಅಲ್ಲಿ ಮುಂದೆ ನಿಮಗೆ ಗೈಡೆನ್ಸ್ ಕೊಡ್ತಾನೆ. ಸೊ ಥ್ಯಾಂಕ್ ಯು. ನಾಳೆ ಮತ್ತೆ ಸಿಗ್ತಾನಂತ. ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್, ಬಿ ಹ್ಯಾಪಿ. ಥ್ಯಾಂಕ್ ಯು.